ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಳ್ಳೋ ಅಂತ ರೊಟ್ಟಿನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈ ರೊಟ್ಟಿ ಮಾಡೋದು ತುಂಬಾನೇ ಈಸಿ. ನಿಮಗೆ ಅಡುಗೆನೇ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಈ ರೊಟ್ಟಿನ ಮಾಡ್ಕೋಬಹುದು. ತುಂಬಾ ಸುಲಭ ರೊಟ್ಟಿ ಮಾಡೋದು. ಈ ರೊಟ್ಟಿ ಮಾಡ್ಲಿಕ್ಕೆ ಅಕ್ಕಿ ಹಿಟ್ಟು ಕೂಡ ಏನು ಬೇಡ ನಿಮಗೆ. ಜಸ್ಟ್ ಅಕ್ಕಿನ ನೆನೆಸ್ಬಿಟ್ಟು 1 ಅವರ್ ಮಾಡ್ಬೋದು ಆರಾಮಾಗಿ ರೊಟ್ಟಿನ. ಇದು ಲಂಚ್ ಬಾಕ್ಸ್ಗೂ ಕೂಡ ರೊಟ್ಟಿನ ತಗೊಂಡು ಹೋಗ್ಬೋದು. ನಾನೀಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಬೆಳಗ್ಗೆ ರೊಟ್ಟಿನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನೈಟೇನೆ ನೆನೆಸಿಡ್ತಾ ಇದ್ದೀನಿ. ನೀವು ನೈಟ್ ನೆನೆಸಿಲ್ಲ ಅಂದ್ರೂ ಕೂಡ ಜಸ್ಟ್ 1 ಅವರಿಂದ 2 ಅವರ್ ನೆಂದ್ರೇ ಸಾಕು ಈ ಅಕ್ಕಿ. ಬೆಳಗ್ಗೆ ನೆನೆಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ನೈಟೇ ನೆನೆಸಿಟ್ಕೊತಾ ಇದ್ದೀನಿ. ನಾನಿಲ್ಲಿ 3 ಲೋಟ ಆಗೋವಷ್ಟು ಅಕ್ಕಿನ ನಾನು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ. ಅದನ್ನು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊಸೈಟಿ ಅಕ್ಕಿನ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಓವರ್ ನೈಟ್ ನಾನು ಬರೀ ಅಕ್ಕಿನ, ಉದ್ದಿನ ಬೇಳೆ ಇಲ್ಲ ಏನು ಹಾಕ್ತಾ ಇಲ್ಲ, ಬರೀ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ನಾನು ಬೆಳಗಿನ ಟಿಫನ್ಗೆ ಮಾಡ್ತಾ ಇದ್ದೀನಿ. ಬೇಗನೆ ಟಿಫನ್ ಮಾಡಬೇಕು, ಹಾಗಾಗಿ ನಾನು ನೈಟೇ ನೆನೆಸಿಟ್ಕೊತಾ ಇದ್ದೀನಿ ಅಕ್ಕಿನ. ನೋಡಿ, ಮಾರ್ನಿಂಗ್ ನಾನು ಮಾಡ್ತಾ ಇದ್ದೀನಿ ರೊಟ್ಟಿನ. ಅಕ್ಕಿ ಚೆನ್ನಾಗಿ ನೆಂದಿದೆ. ನೀವು ಈ ಅಕ್ಕಿ ಜೊತೆಗೆ ನೈಟ್ ಅನ್ನ ಏನಾರ ಉಳಿದಿದ್ರೆ ಸ್ವಲ್ಪ ಅನ್ನನೂ ಕೂಡ ಸೇರಿಸಿ ರುಬ್ಕೋಬಹುದು ಅಕ್ಕಿ ಜೊತೆನೆ. ನೀವು ಅನ್ನ ಏನು ಉಳಿದಿಲ್ಲ ಅನ್ನಂಗಿದ್ರೆ ಬರೀ ಅಕ್ಕಿ ಕೂಡ ರುಬ್ಕೋಬಹುದು. ಅನ್ನ ಹಾಕ್ಲೇಬೇಕು ಅಂತ ಏನಿಲ್ಲ, ಹಾಕಿದ್ರೂ ಕೂಡ ನಡೆಯುತ್ತೆ. ಅನ್ನ ಇಲ್ಲ ಅಂದ್ರೆ ನೀವು ಬರೀ ಅಕ್ಕಿನೇ ಕೂಡ ರುಬ್ಕೋಬಹುದು. ನಾನು ಅಕ್ಕಿನ ಸ್ವಲ್ಪ ನೀರನ್ನ ಸೇರಿಸಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು. ತರಿ ತರಿಯಾಗಿ ಇರಬಾರ್ದು, ಫುಲ್ಲು ನೈಸ್ಗೆ ಅಕ್ಕಿನ ರುಬ್ಕೋಬೇಕು. ನೋಡಿ, ನಾನು ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ಮತ್ತೆ ನೀವು ಗಟ್ಟಿಗೆನೆ ರುಬ್ಕೋಬೇಕು ಅಂತ ಏನಿಲ್ಲ, ಫುಲ್ಲು ತೆಳ್ಳಗಿರ್ಬೇಕು. ನೋಡಿ, ತುಂಬಾ ದೋಸೆ ಹಿಟ್ಟು ತರ ಗಟ್ಟಿ ಇರಬೇಕು ಹಿಟ್ಟು ಅನ್ನೋ ತರ ಏನಿಲ್ಲ, ತೆಳ್ಳಗೆನೆ ಇರಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿ ಹಾಕೊಂತಾ ಇದ್ದೀನಿ. ನೋಡಿ, ನಿಮಗೆ ಸೌಟಲ್ಲಿ ಈಸಿಯಾಗಿ ಹಾಕೋ ತರ ಇರಬೇಕು ಹಿಟ್ಟು. ಇವಾಗ ನಾವು ದೋಸೆಗೆಲ್ಲ ಹಾಕುವಾಗ ತುಂಬಾ ಗಟ್ಟಿ ಇರುತ್ತೆ, ಸೌಟಿಗೆಲ್ಲ ಅಂಟ್ಕೊಂಡಿರುತ್ತಲ್ಲ, ಆ ತರ ಅಂಟ್ಕೋಬಾರ್ದು ಹಿಟ್ಟು. ನೋಡಿ, ಬಿಟ್ರೆ ಸೌಟಲ್ಲಿ ಸ್ವಲ್ಪನೂ ಹಿಟ್ಟು ಅಂಟ್ಕೋಬಾರ್ದು, ಆ ತರ ಸ್ವಲ್ಪ ತೆಳ್ಳಗಿರ್ಬೇಕು. ನಾವು ದೋಸೆ ಎಲ್ಲ ಹಾಕಿದಾಗ ಸೌಟಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ಹಿಟ್ಟು, ಆ ತರ ಅಂಟ್ಕೋಬಾರ್ದು. ನೋಡಿ, ಸೌಟ್ ಕಾಣಿಸ್ತಿದೆ ಅಲ್ವಾ, ಹಿಟ್ಟು ಅಂಟ್ಕೋಬಾರ್ದು, ಈ ತರ ತೆಳ್ಳಗಿರ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾನೇ ಸುಲಭ ಮಾಡ್ಕೊಳ್ಳೋದು. ನೀವು ಮಧ್ಯಾಹ್ನಕ್ಕೆ ಅಥವಾ ನೈಟಿಗೆ ಮಾಡ್ಕೋತೀರಾ ಅನ್ನೋದಿದ್ರೆ 1-2 ಅವರ್ ನೆನ್ಸ್ಕೊಂಡ್ರೆ ಸಾಕು ಅಕ್ಕಿನ. ಇದೇನು ತುಂಬ ಹೊತ್ತು ನೆನಿಬೇಕು ಅನ್ನೋ ತರನೇ ಏನಿಲ್ಲ, ಜಸ್ಟ್ 1-2 ಅವರ್ ನೆಂದ್ರೆ ಸಾಕು. ಅನ್ನ ಇದ್ರೆ ಸ್ವಲ್ಪ ಅನ್ನನ ಸೇರಿಸಿ ರುಬ್ಕೊಳ್ಳಿ. ಅನ್ನ ಇಲ್ಲ ಅಂದ್ರೆ ಬರೀ ಅಕ್ಕಿನೇ ಕೂಡ ರುಬ್ಕೋಬಹುದು. ನೀವು ಕಬ್ಬಿಣದ ತವ ಇಲ್ಲ ಅಂದ್ರೆ ನಾನು ಇಂಡೋಲಿಯಂ ತವನ ಇಟ್ಟಿದ್ದೀನಿ ರೊಟ್ಟಿ ಮಾಡಕ್ಕೆ. ನೀವು ಕಬ್ಬಿಣದ ಹಂಚಿದ್ರೆ ಕಬ್ಬಿಣದ ಹಂಚಲ್ಲೂ ಕೂಡ ಮಾಡ್ಕೋಬಹುದು ರೊಟ್ಟಿನ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ನೀಟಾಗಿ ಎಲ್ಲಾ ಕಡೆ ಮಾಮೂಲಿ ನಾವು ದೋಸೆ ಹಾಕೋ ತರನೇ ರೊಟ್ಟಿನ ಈ ತರ ಸೌಟಲ್ಲಿ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಬೇಕು. ಉರಿ ಜಾಸ್ತಿ ಇಟ್ಕೊಂಡೇನೆ ಮಾಡಬೇಕು, ನೀವು ಉರಿ ಕಮ್ಮಿ ಇಟ್ಕೊಂಡು ಮಾಡಬೇಡಿ. ರೊಟ್ಟಿ ಎಲ್ಲಾ ಕಡೆ ಬೇಯ್ಬೇಕಂದ್ರೆ ನೀವು ಉರಿ ಇಟ್ಕೋಬೇಕು. ಈ ತರ ಸೌಟಲ್ಲಿ ದೋಸೆ ತರ ಹಾಕಾದ್ಮೇಲೆ 1-2 ನಿಮಿಷ ಪ್ಲೇಟನ್ನ ಮುಚ್ಚಿ. ನೋಡಿ, ಆಲ್ರೆಡಿ ನೀಟಾಗಿ ಅದೇ ಬಿಟ್ಕೊಂಡ್ಬಿಟ್ಟಿದೆ, ಅಂಟ್ಕೊಳ್ಳೋದು ಇಲ್ಲ ಇದು ರೊಟ್ಟಿ, ಅಷ್ಟು ಚೆನ್ನಾಗೆ ಎದ್ದೊಳುತ್ತೆ. ನೀವು ಕಬ್ಬಿಣದ ಹಂಚಲ್ಲೂ ಕೂಡ ಇದೇ ತರ ಬರುತ್ತೆ, ಅಥವಾ ನೀವು ನಾನ್ ಸ್ಟಿಕ್ ಹಂಚಲ್ಲೂ ಕೂಡ ಹಾಕೋಬಹುದು. ನಾನ್ ಸ್ಟಿಕ್ ಹಂಚಲ್ಲಿ ಸ್ವಲ್ಪ ಮೆತ್ತಗೆ ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ನಾನ್ ಸ್ಟಿಕ್ ಹಂಚಲ್ಲೂ ಕೂಡ ಬರುತ್ತೆ, ಕಬ್ಬಿಣದ ಹಂಚಲ್ಲೂ ಹಾಕೋಬಹುದು, ಅಥವಾ ಈ ತರ ಇಂಡೋಲಿಯಂ ಹಂಚಲ್ಲೂ ಕೂಡ ಹಾಕೋಬಹುದು. ತುಂಬಾನೇ ಸಾಫ್ಟ್ ಆಗಿರುತ್ತೆ ರೊಟ್ಟಿ ಇದು. ನೀವು ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ರೊಟ್ಟಿನ ಮಾಡಿ ಕಟ್ಬೋದು. ಮಾಡೋದು ತುಂಬಾನೇ ಸುಲಭ, ತುಂಬಾ ಕಷ್ಟ ಏನಿಲ್ಲ. ನೀವು ಅಡುಗೆನೇ ಬರಲ್ಲ ಅನ್ನೋರು ಕೂಡ ಈ ರೊಟ್ಟಿನ ಆರಾಮಾಗೆ ಮಾಡ್ಕೋಬಹುದು. ನೋಡಿ, ಈ ತರ ದೋಸೆ ತರ ಹಾಕೊಂಡ್ರೆ, ದೋಸೆ ತರ ಹಾಕೊಳ್ಳೋದಷ್ಟೇ ಈ ರೊಟ್ಟಿನ. 1-2 ನಿಮಿಷ ಪ್ಲೇಟನ್ನ ಮುಚ್ಚಿ ಆಮೇಲೆ ತೆಗ್ದು ಒಂದ್ಸಲ ಉಲ್ಟಾ ಮಾಡ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಬೇಯಬೇಕು ಅನ್ನೋ ತರನೂ ಇಲ್ಲ. ನೋಡಿ, ಹಂಚಿಗೂ ಕೂಡ ಅಂಟ್ಕೊಂತ ಇಲ್ಲ ರೊಟ್ಟಿ, ಎಷ್ಟು ಚೆನ್ನಾಗಿ ಎದ್ದೊಳ್ತಾ ಇದೆ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಈ ರೊಟ್ಟಿನ ನೀವು ಬಿಸಿ ಇರ್ಬೇಕಲೇ ತಿನ್ಬೇಕು ಅಂತ ಏನಿಲ್ಲ, ತಣ್ಣಗಾದ್ಮೇಲೂ ಕೂಡ
ತಿನ್ಬೋದು. ಮತ್ತೆ ನೀವು ಲಂಚ್ ಬಾಕ್ಸಿಗೂ ಕೂಡ ಆರಾಮಾಗಿ ಈ ರೊಟ್ಟಿನ ಕಟ್ಬೋದು. ಇದೇ ತರ ಸಾಫ್ಟ್ ಆಗೇನೆ ಇರುತ್ತೆ ತಣ್ಣಗಾದ್ರೂ ಕೂಡ. ರೊಟ್ಟಿ ತುಂಬಾನೇ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು. ಈ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಅಥವಾ ಯಾವುದೇ ರೀತಿ ತರಕಾರಿ ಮಸಾಲೆ ಪಲ್ಯಗಳು ಮತ್ತೆ ಕಾಯಿ ಚಟ್ನಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ತುಂಬಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ನೀವ್ ಎಂತವ್ರು ಅಡ್ಗೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಈ ರೊಟ್ಟಿನ ಮಾಡ್ಕೋಬಹುದು. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.